ಸೊಸೈಟಿನೇ ಆ ಥರ ಆಗ್ಬಿಟ್ಟೈತೆ ಅಂತ ಕಷ್ಟ ಇದೆ ಇವಾಗ. ದುಡ್ಡು ಮಾಡಿ ಸಂಪಾದನೆ ಮಾಡೋರು ಜನಗಳು ಎಲ್ಲೆಲ್ಲೋ ಬರ್ತಾರೆ, ಬಂದ್ವಾ ಅಟ್ಲೀಸ್ಟ್ ಇಲ್ಲಿ ಭಾಷೆನಾದ್ರೂ ಕಲಿಯಲ್ಲ, ನಮ್ಮನ್ನು ಅದಕ್ಕೂ ಸಾಯಲ್ಲ, ಬರ್ತವೆ ಸಾಯೋಕ್ಕೆ. ಏನು ಮಾಡೋದು ಗುರು, ಎಲ್ಲ ಕೆಲಸ ಕಾರ್ಯಗಳು ಎಲ್ಲೇ ಹೋದರೂ ಬರೀ ಜಗಳ, ಕಿತ್ತಾಟ, ಕೇಸು, ನಾ ಮೇಲೆ ನಿನ್ನ ಕೆಳಗೆ ಅನ್ನೋ ಬರೀ ಸುದ್ದಿಗಳಲ್ಲಿ ಬರೀ ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ. ಸೊಸೈಟಿನೇ ಆ ಥರ ಆಗ್ಬಿಟ್ಟೈತೆ ಅಂತ ಕಚಡ ಸೊಸೈಟಿ ಆಗ್ಬಿಟ್ಟೈತೆ ಅಂದರೆ ನಮ್ಮೂರಿಗೆ ನಾವೇ ಆಗ್ತಾಯಿಲ್ಲ ಅಷ್ಟೇ. ನೋಡಿ, ಆಂಧ್ರ ಗಾಡಿ ಇಲ್ಲಿ ಹೋಗ್ತೈತೆ, ಇದೇ ಕರ್ನಾಟಕ ಗಾಡಿ ನಮ್ದು ಅಲ್ಲಿ ಹೋಗಿದ್ದಿದ್ರೆ ಏನೇನು ಜಗಳ, ಏನೇನು ಸೀನ್ಗಳು ನಾವುಗಳು ನೋಡ್ತಿದ್ವಲ್ಲ. ಬಟ್ ನಂಬರ್ ಚೆನ್ನಾಗೈತೆ, ಜನಗಳು ಎಲ್ಲೆಲ್ಲೋ ಬರ್ತಾರೆ ಆಯ್ಕೋ ತಿನ್ಕೊಳಕ್ಕೆ ನಮ್ಮ ಹತ್ರ. ನೋಡ್ರಿ ಎಂತಂತ ನಮಗೆ ಅಂಥ ಪರಿಸ್ಥಿತಿ. ಈಗ ಮೊನ್ನೆ ಪಹಲ್ಗಾಮದ ಆದಂಥ ಒಂದು ಘಟನೆ, ಅದು ನೆನೆಸ್ಕೊಂಡ್ರೆ ಮಾತ್ರ ಬರ್ತದೆ ಬಾಯಿಗಳಿಗೆ, ಏನು ಹೇಳೋದಕ್ಕೆ ಆಗ್ತಾಯಿಲ್ಲ. ಹೇಳಿದ್ರೆ ಬೇಜಾನು ಹೇಳ್ಬೋದಾಗಿತ್ತು. ಅವರು ಕಮಾಂಡ್ ಅವ್ರಿಗೆ ಮರ್ಯಾದೆ ಕೊಡೋಣ, ಗೌರವನೂ ಕೊಡೋಣ, ಎಲ್ಲನೂ ಕೊಡೋಣ. ಬಟ್ ಅವ್ರು ಇದ್ದಂಥ ಜಾಗಕ್ಕೆ ಮರ್ಯಾದೆ ತಗೊಳ್ಳೋದು ಬಿಟ್ಟು ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸ. ಆ ವಿಡಿಯೋಗಳನ್ನ ನೋಡಿದ್ದೀನಿ, ಸುಮಾರು ಜನ ನೀವೆಲ್ಲ ನೋಡಿದ್ದೀರ. ಯಾವ ರೇಂಜಿಗೆ ಹೊಡೆದಿರೋದು ಅವನು, ಹೊಡೆಯೋದೆಲ್ಲ ಹೊಡೆದು ಚೆನ್ನಾಗಿ ಹೊಡೆದ್ಬಿಟ್ಟವನು ಪಾಪ. ಏನು ಸುತ್ತ ಹಾಕ್ಕೊಂಡು ಪಂಚು, ಏನು ಎಗರು ಹೊಡೆದಿರೋದೆಲ್ಲ ಚೆನ್ನಾಗಿ ಮಾಡಿಬಿಟ್ಟವನೆ. ಹೊಡೆದಾದ್ಮೇಲೆ ಏನು ಮಾಡಿರೋ ಕೆಲಸ ಅವನು, ಹೊಡೆಸ್ಕೊಂಡಾದ್ಮೇಲೆ ನಮ್ಮ ಕನ್ನಡಿಗರಿಂದ ಈ ಥರ ಇದಾಗ್ಬಿಟ್ಟಿದೆ. ಕನ್ನಡಿಗರು ನಮ್ಗೆ ಈ ಥರ ಹೊಡೆದ್ಬಿಟ್ಟಿದ್ದಾರೆ, ನಮ್ಮನ್ನ ಹಿಂಗೆ ಮಾಡ್ತಾಯಿದ್ದಾರೆ, ನಮಗೆ ಮರ್ಯಾದೆ ಇಲ್ಲ ಹಂಗೆ ತಿಳ್ಕೊಳ್ಳೋದು. ನಮ್ಮನ್ನು ಎಲ್ಲಿಂದ ಬಂದಿರೋ ನಾರ್ತ್ ಇಂಡಿಯನ್ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಸಾಯ್ತಾ ಇರೋದು. ಬಂದ್ವಾ ಅಟ್ಲೀಸ್ಟ್ ಇಲ್ಲಿ ಭಾಷೆನಾದ್ರೂ ಕಲಿಯಲ್ಲ, ನಮ್ಮನ್ನು ಅದಕ್ಕೂ ಸಾಯಲ್ಲ, ಬರ್ತವೆ ಇಲ್ಲಿ ಸಾಯೋಕ್ಕೆ. ಏನು ಮಾಡೋದು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲಿಗೆ ನಡೀತಿದೆ ಗುರು ಎಲ್ಲ ಕೆಲಸ ಕಾರ್ಯಗಳು? ಎಲ್ಲೇ ಹೋದರೂ ಬರೀ ಜಗಳ, ಕಿತ್ತಾಟ, ಕೇಸು, ನಾ ಮೇಲೆ ನಿನ್ನ ಕೆಳಗೆ ಅನ್ನೋ ಬರೀ ಸುದ್ದಿಗಳಲ್ಲಿ ಬರೀ ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ. ಸೊಸೈಟಿನೇ ಆ ಥರ ಆಗ್ಬಿಟ್ಟೈತೆ ಅಂತ ಕಚಡ ಸೊಸೈಟಿ ಆಗ್ಬಿಟ್ಟೈತೆ ಅಂದರೆ ನಮ್ಮೂರಿಗೆ ನಾವೇ ಆಗ್ತಾಯಿಲ್ಲ ಅಷ್ಟೇ. ನೋಡಿ, ಆಂಧ್ರ ಗಾಡಿ ಇಲ್ಲಿ ಹೋಗ್ತೈತೆ, ಇದೇ ಕರ್ನಾಟಕ ಗಾಡಿ ನಮ್ದು ಅಲ್ಲಿ ಹೋಗಿದ್ದಿದ್ರೆ ಏನೇನು ಜಗಳ, ಏನೇನು ಸೀನ್ಗಳು ನಾವುಗಳು ನೋಡ್ತಿದ್ವಲ್ಲ. ಬಟ್ ನಂಬರ್ ಚೆನ್ನಾಗೈತೆ, FP39 EY1. Don't worry baby, come on. ಇವಾಗ ಒಂದು 2-3 ದಿನದಿಂದ ಪಾಪ ನಮ್ಮ ಕನ್ನಡಿಗರಿಗೆ ಆಗ್ತಿರೋವಂಥ ಅವಮಾನ, ನಮ್ಮ ಹಿಂದೂಗಳಿಗೆ ಆಗ್ತಿರೋವಂಥ ಅನ್ಯಾಯ, ಆಮೇಲೆ ಇನ್ನೂ ಸುಮಾರು ನಡೀತಾ ಇದೆ. ಹೆಣ್ಮಕ್ಳ ಮೇಲೂ ನಡೀತಾ ಇದೆ, ಬೇಜಾನ್ ಜನದ ಮೇಲೆ ನಡೀತಾ ಇದೆ. ಬಟ್ ಯಾವುದು ಬೆಳಕಿಗೆ ಬರ್ತಿಲ್ಲ ಅಷ್ಟೇ. ಬೆಳಕಿಗೆ ಬರದೇ ಇರೋ ಕಾರಣ ಹೇಳೋಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಹೋಗಿರಲ್ಲ ನಾವೆಲ್ಲ, ಏನಕ್ಕೆ ಮಾತಾಡಲ್ಲ ಅದ್ರ ಬಗ್ಗೆ ಅಂತ. ಎಲ್ಲ ದುಡ್ಡು, ಎಲ್ಲ ಇನ್ಫ್ಲೂಯೆನ್ಸು, ಅವರಪ್ಪನ ಮನೆ ಇವರಪ್ಪನ ಮನೆ, ಹಂಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅನ್ನೋ ಒಂದು ಇದರಿಂದ ಚಿಕ್ಕ ಮಕ್ಕಳು ಪೆನ್ ಹಿಡಿಯೋ ಬದಲು ಚಾಕುಗಳು ಹಿಡಿತವ್ರೆ. ಎಲ್ಲ ಬದಲಾಗ್ತಿದೆ. ಇನ್ನು ಮುಂದಿನ ಸೊಸೈಟಿಲಿರುವಂಥ ಜನಗಳು ಯಾವ ಥರ ಹೆಂಗೆ ಬಾಳ್ತಾರೋ ಅನ್ನೋದು ಕಷ್ಟ ಆಗ್ಬಿಟ್ಟೈತೆ. ನಾ ಮುಂದು ಅಂತ ಹೋದವರೆಲ್ಲ ಎಲ್ಲೆಲ್ಲಿ ಕಳೆದೋಗ್ತಾರೋ ಗೊತ್ತಿಲ್ಲ. ತುಂಬ ಕಷ್ಟ ಇದೆ ಇವಾಗ. ದುಡ್ಡು ಮಾಡಿ ಸಂಪಾದನೆ ಮಾಡೋರು ಜನಗಳು ಎಲ್ಲೆಲ್ಲೋ ಬರ್ತಾರೆ ಆಯ್ಕೋ ತಿನ್ಕೊಳಕ್ಕೆ ನಮ್ಮ ಹತ್ರ. ನೋಡ್ರಿ ಎಂತಂತ ನಮಗೆ ಅಂಥ ಪರಿಸ್ಥಿತಿ.
ಈಗ ಮೊನ್ನೆ ಪಹಲ್ಗಾಮದ ಆದಂಥ ಒಂದು ಘಟನೆ, ಅದು ನೆನೆಸ್ಕೊಂಡ್ರೆ ಮಾತ್ರ ಬರ್ತದೆ ಬಾಯಿಗಳಿಗೇನು ಹೇಳೋದಕ್ಕೆ ಆಗ್ತಾಯಿಲ್ಲ. ಹೇಳಿದ್ರೆ ಬೇಜಾನ್ ಹೇಳ್ಬೋದಾಗಿತ್ತು. ಅಲ್ಲಿರೋ ನಮ್ಮ ಇಂಡಿಯಾದವ್ರನ್ನೆಲ್ಲ ಸಾಯಿಸಿ ನಮ್ಮ ಕರ್ನಾಟಕದವ್ರನ್ನ ತುಂಬ ಜನಕ್ಕೆ ಸಾಯಿಸಿದ್ದಾರೆ ಪಾಪ. ಆ ಮಕ್ಕಳು ಕೇಳ್ಕೊಂಡ್ರು ಬಿಡಲಿಲ್ಲ, ನಮ್ಮನ್ನು ಸಾಯಿಸಿ ಅಂತ ಪಾಪ ಇದು ಮಾಡ್ಕೊಂಡು ಬಿಡಲಿಕ್ಕೆ ಹೋಗಿ ಮೋದಿಜಿಗೆ ಹೇಳು ಅಂದ್ಬಿಟ್ಟು ಅದೇನೋ ಅವನೇನೋ ಅಂದಂತವನು. ಈ ಮೊನ್ನೆ ಪಾಪ ಒಂದು ಇಂಟರ್ವ್ಯೂ ಆದಾಗ ಅದೇ ಹುಡುಗ ಹೇಳ್ದ, ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ರಿವೆಂಜು ತೊಗೊತಾ ಇದ್ದಾರೆ. ನಾವು ಯಾರ ಅಪ್ಪನ ಮನೆಗಿಂತ ಏನು ಕಮ್ಮಿ ಇಲ್ಲ ಸ್ವಾಮಿ, ನಾವೆಲ್ಲರಿಗೂ ತಿರುಗಿಸ್ಬಿಡ್ತಾರದೆ. ಯಾರೂ ಕಮ್ಮಿ ಇಲ್ಲ. ಅದು ಅಲ್ಲದೆ ಇನ್ನೊಂದು ಮ್ಯಾಟ್ರು ಏನಂತಂದರೆ, ಈಗ ವಿಂಗ್ ಕಮಾಂಡೋ ನಮ್ಮನ್ನು ಎಲ್ಲಿಂದನೇ ಬರ್ತಾರೆ ನಮ್ಮ ಹತ್ರ. ಆರ್ಮಿ ಅವರು, ಕಮಾಂಡೋ ಅವರು, ಅವ್ರಿಗೆ ಮರ್ಯಾದೆ ಕೊಡೋಣ, ಗೌರವನೂ ಕೊಡೋಣ, ಎಲ್ಲನೂ ಕೊಡೋಣ. ಬಟ್ ಅವ್ರು ಇದ್ದಂಥ ಜಾಗಕ್ಕೆ ಮರ್ಯಾದೆ ತಗೊಳ್ಳೋದು ಬಿಟ್ಟು ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸ. ಆ ವಿಡಿಯೋಗಳನ್ನ ನೋಡಿದ್ದೀನಿ, ಸುಮಾರು ಜನ ನೀವೆಲ್ಲ ನೋಡಿದ್ದೀರ. ಯಾವ ರೇಂಜಿಗೆ ಹೊಡೆದಿರೋದು ಅವನು, ಹೊಡೆಯೋದೆಲ್ಲ ಹೊಡೆದು ಚೆನ್ನಾಗಿ ಹೊಡೆದ್ಬಿಟ್ಟವನು ಪಾಪ. ಏನು ಸುತ್ತ ಹಾಕೊಂಡು ಪಂಚು, ಏನು ಎಗರು ಹೊಡೆದಿರೋದೆಲ್ಲ ಚೆನ್ನಾಗಿ ಮಾಡಿಬಿಟ್ಟವನೆ. ಹೊಡೆದಾದ್ಮೇಲೆ ಏನು ಮಾಡಿರೋ ಕೆಲಸ ಅವನು? ಹೊಡೆಸ್ಕೊಂಡಾದ್ಮೇಲೆ ನಮ್ಮ ಕನ್ನಡಿಗರಿಂದ ಈ ಥರ ಇದಾಗ್ಬಿಟ್ಟಿದೆ. ಕನ್ನಡಿಗರು ನಮ್ಗೆ ಈ ಥರ ಹೊಡೆದ್ಬಿಟ್ಟಿದ್ದಾರೆ, ನಮ್ಮನ್ನ ಹಿಂಗೆ ಮಾಡ್ತಾಯಿದ್ದಾರೆ, ನಮಗೆ ಮರ್ಯಾದೆ ಇಲ್ಲ ಹಂಗೆ ತಿಳ್ಕೊಳ್ಳೋದು. ನಮ್ಮನ್ನು ಎಲ್ಲಿಂದ ಬಂದಿರೋ ನಾರ್ತ್ ಇಂಡಿಯನ್ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಸಾಯ್ತಾ ಇರೋದು. ಬಂದ್ವಾ ಅಟ್ಲೀಸ್ಟ್ ಇಲ್ಲಿ ಭಾಷೆನಾದರೂ ಕಲಿಯಲ್ಲ, ನಮ್ಮನ್ನು ಅದಕ್ಕೂ ಸಾಯಲ್ಲ. ಬತ್ತವೆ ಇಲ್ಲಿ ಸಾಯೋಕ್ಕೆ, ಏನು ಮಾಡೋದು? ನಮ್ಮ ಜನನೂ ಸರಿ ಇಲ್ಲ, ಹಂಗಿದೆ. ನೀವು ನೋಡಿ ಹೆಂಗೋಯ್ತಾನೆ ಲಾರಿ ಅವನು. ನಮ್ಮ ಬಾಯಲ್ಲಿ ಬರೋ ಪದಗಳೆಲ್ಲ ಇಂಥವೇನೆ. ಆ ಥರ ಮಾಡ್ತಾರೆ ಜನ. ಹಿಂಗೆಲ್ಲ ಆದರೆ ಬೇಜಾರು ಕಂಡ್ಬಿಟ್ರೆ ನಮಗೂ ಸಿಕ್ಕಾಬಿಟ್ಟೆ. ಈ ಮ್ಯಾಟ್ರು ಹೇಳೋದಕ್ಕೋಸ್ಕರ ಏನು ಹೇಳಿದ್ರು ಅಷ್ಟೇ ನಮ್ಮ ಜನಗಳಿಗೆ. ಏನು ಮಾಡಿದ್ರು ಬುದ್ಧಿ ಕಲಿಯಲ್ಲ, ಕರೆಕ್ಟಾಗಿರೋ ಜನಗಳಿಗೆ ಓಟ್ ಹಾಕಲ್ಲ. ಅವ್ರ ಮನೆ ತೂತ್ಗಳು ಹಿಡ್ಕೊಂಡು ಬೇರೆ ಮನೆ ದೋಸೆಗಳು ಹೆಂಗಿದೆ ಅಂತ ನೋಡೋಕೆ ಬರ್ತಾರೆ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅದು ಆದಮೇಲೆ ಇನ್ನೊಂದು ಐತೆ ಮೇನು, ಇದನ್ನು ಮಾತ್ರ ಬೈಕರ್ನಾಗಿ ಮರೆಯೋಕ್ಕೆ ಆಗಲ್ಲ. ಇದು ಇನ್ನೊಂದು ಏನು ವಿಷಯ ಅಂತಂದರೆ, ಈಗ ಮೊನ್ನೆ ಆದಂಥ ಡೆಲ್ಲಿ ಇನ್ಸಿಡೆಂಟು. ಆ ಡೆಲ್ಲಿ ಇನ್ಸಿಡೆಂಟ್ ಹಿಂಗಾಗಿದೆ ಅಂತಂದರೆ ಪಾಪ ಅಷ್ಟು ಜನ ಬೈಕರ್ಸ್ ಏನೋ ಒಂದು ಗ್ರೂಪ್ ರೈಡ್ ಅಂತ ಹೋಗ್ತಾಯಿದ್ದಾರೆ. ಏನೋ ಒಂದು ಸ್ಪೀಡಲ್ಲಿ ಏನೋ ಹೋಗಿದ್ದಾರೆ, ಬೈಕಲ್ಲಿ ಸ್ಪೀಡಲ್ಲೆಲ್ಲ ಹೋಗಿದ್ದಾರೆ, ಫ್ಲೈ ಬಾಯ್ ಕೊಟ್ಟಿದ್ದಾರೆ. ಅದಕ್ಕೇನೋ ಹುರ್ಕೊಂಡು ಏನೋ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಹೋಗಿ ಡೌನಲ್ಲಿ ಅಡ್ಡ ಹಾಕ್ಕೊಂಡೆಲ್ಲ ಒಂದು ಕಡೆ ಇದ್ದಾರೆ. ಅದೇ ಕಾರಲ್ಲಿ ಓವರ್ಟೇಕ್ ಮಾಡಿ ಅವ್ರನ್ನ ಯಾರು ಮುಂದೆ ಲೆಫ್ಟಿಗೆ ಹಾಕ್ಕೊಂಡು ಎಲ್ಲ 3-4 ಜನ, ಒಂದು 4-5 ಜನನೂ ಇದ್ದಾರೆ ಅನಿಸುತ್ತೆ. ಎಲ್ಲ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ಥರ ಕಾಣ್ತಾರೆ. ಇವನು ಒಳ್ಳೆ ಚಪ್ರಿಗಳು ಆಡ್ದಂಗೆ ಆಡೋರು ಅದರಲ್ಲಿ. ಏನು ಅವರಷ್ಟು ಜನ ಬೈಕರ್ಸ್ ಗ್ರೂಪ್ ಇದ್ದಾರೆ. ಆ ನನ್ನ ಮಕ್ಕಳು ಒಬ್ಬಂಗೆ ಹೊಡಿತಾ ಇದ್ದಾರೆ. ಹೋಗಿ ಒಂದು ಹೆಲ್ಪು ಅಟ್ಲೀಸ್ಟ್ ತಡೆಯುವಂಥ ಇದಕ್ಕೂ ಮಾಡಲಿಲ್ಲ. ಎಲ್ಲ ಬಂದರು, ಬೇಸ್ಬಾಲ್ ಬ್ಯಾಟಲ್ಲೆಲ್ಲ ಬೀಸಾಡಿದ್ದಾರೆ. ಒಬ್ಬಂಗೆ ಮಾತ್ರ ಪಾಪ ಒಳ್ಳೆ ಪಜ್ಜಿತಿ ಆಗಿಬಿಡೈತೆ. ಈ ಥರ ಎಲ್ಲ ನೋಡಿಬಿಟ್ರೆ ಏನು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ. ಎಲ್ಲಿದೆ ನಮ್ಮ ಸಮಾಜ? ಅದು ಡೆಲ್ಲಿಲ ಇಂಥ ಮ್ಯಾಟ್ರ್ ಆಗೈತೆ ಅಂದರೆ ಲೆಕ್ಕ ಹಾಕಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಕಿತ್ತೋದ ಸೊಸೈಟಿ ನಮ್ಮದು. ಎಂಥ ಸೊಸೈಟಿ ಗೊತ್ತಾ? ಕಿತ್ತೋದ ಸೊಸೈಟಿ, ರೆಸ್ಪಾನ್ಸಿಬಿಲಿಟಿ ಇಲ್ದಿರೋವಂಥ ಸೊಸೈಟಿ. ಆಮೇಲೆ ಇನ್ನು ಏನಂತ ಹೇಳಬೇಕು, ಭಯ ಭಕ್ತಿ ಏನೂ ಇಲ್ಲ.
ಇಂಥ ಸೊಸೈಟಿ ಮಧ್ಯೆ ಬಡಿಯ ಮಕ್ಕಳೆಲ್ಲ ಯಾವ ಥರ ಬರುತ್ತೆ ಹೇಳಿ, ನೋಡಿಕೊಂಡೇ ಬೆಳೀತಾರೆ. ನಾರೋ ಜಗಳ ಆಡ್ತಾರೆ, ನಾವು ಜಗಳ ಆಡಬೇಕು, ನಮ್ಮನ್ನು ನೋಡಬೇಕು ಅಂತ. ಆಮೇಲೆ ಇದೆ, ಸುಮಾರಿದೆ. ಇವಾಗಿನ ಇದರಲ್ಲಿ ಒಳ್ಳೆ ಕಲಿತ್ಕಂತೂ ಕಲಿಯುವಂಥ ಯಾರೂ ಇಲ್ಲ, ಬರೀ ಕೆಟ್ಟನ್ನೇ ಕಲಿಯುವಂಥ ಜಾಗ ಆಗಿದೆ ಈಗ. ಅದರಲ್ಲೂ ಈ ಥರ 3 ಥರ ಇನ್ಸಿಡೆಂಟು. ಬೆಲ್ಗಾಮ್ದೊಂದು, ನಮ್ಮ ಕನ್ನಡಿಗರಿಗೆ ಆದಂಥ ಯಾರೋ ವಿಂಕಂಡ ಯಾರವನು ಗೊತ್ತಾಗ್ತಾನೆ ಇಲ್ಲ. ಇನ್ನೇನು 97 ಜನ ನಮಗೆ ಚಂದಾದಾರರಾಗಿದ್ದಾರೆ. ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಥ್ಯಾಂಕ್ಸ್. 97 ಜನ ಆಗಿದ್ದಾರೆ ಅಂದರೆ ಫಸ್ಟಿಂದ ಹಿಡ್ದು ಈ 97ನೇವರು ಇರೋ ವ್ಯಕ್ತಿವರೆಗೂ ತುಂಬ ಥ್ಯಾಂಕ್ಸ್. ಇನ್ನೂ ಇವಾಗ ಮಗು ಅಷ್ಟೇ ಅಂಬೆಗಾಲಿ ಇಟ್ಕೊಂಡು ಹೆಂಗೋ ಹೋಗ್ತಾಯಿದೆ. ಇದನ್ನು ಬೆಳೆಸೋದು ಎಲ್ಲನೂ ನಿಮ್ಮ ಕೈಯಲ್ಲೇ ಇರೋದು. ನಾನು ಡಿಮ್ಯಾಂಡ್ ಮಾಡಲ್ಲ ಅಷ್ಟೇ. ವಿಡಿಯೋ ನೋಡ್ರಿ, ಇಷ್ಟಪಡ್ರಿ, ತಪ್ಪಿದ್ದಾಗ ತಪ್ಪು ಹೇಳ್ರಿ, ತಿದ್ಕೊತೀನಿ, ಸರಿ ಮಾಡ್ಕೊತೀನಿ, ಮುನ್ನುಗ್ತಾ ಇರ್ತೀನಿ. ಹಿಂದೆ ಉಳಿಯೋದೆಲ್ಲ ಸೀನೆ ಇಲ್ಲ ಅನ್ಸುತ್ತೆ. ಏನಪ್ಪ ಇದು, ನಾನು ಮತ್ತೆ ಸಿಗೋಣ. ಇನ್ನೇನು ಅಷ್ಟೇ, ನನ್ನ ಮಕ್ಳ ಬಗ್ಗೆ ಹೇಳಬೇಕಾಗಿತ್ತು, ಹೇಳೋಕ್ಕಂತ ಬಂದೆ. ಏನು ನನಗೆ ಏನಾರು ಸಿಗಬೇಕು ಅಂತ ಮಾಡಿದ್ದಲ್ಲ. ತಡಿಗೋರು ಮಾಮು, ಹಂಗೇನಾರು ಸಿಗಬೇಕು ಅಂತ ಏನಿಲ್ಲ ನನ್ನ ಮಕ್ಕಳಿಂದ. ಎಚ್ಚೆತ್ಕೊಳ್ಳಿ ಅಂತ ಅಷ್ಟೇ. ಯಾವ ಸೊಸೈಟಿಲಿ ಬದುಕ್ತಾಯಿದ್ದೀವಿ ಅಂತ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಇದೇ ಥರ ನಮ್ಮ ವೀಡಿಯೋಗಳನ್ನ ನೋಡ್ತಾಯಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೆ. ತುಂಬ ಏನಿಲ್ಲ, ಒಂದು ವಾರಕ್ಕೆ ಬಂದು ವೀಡಿಯೋ ಮಾಡಿದ್ದೀನಿ ಅಂತ ನಾನು 3 ದಿವ್ಸಕ್ಕೆ ಬಂದು ಮಾಡಲ್ವಾ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಕೊಡ್ತಾಯಿರ್ತೀನಿ, ತೊಗೊತಾರೆ ಅಷ್ಟೇ. ನೋಡ್ತಾಯಿರಿ ಗೌತಮ್ ಕನ್ನಡಿಗ ಚಾನಲ್. ಬಾಯ್, ಸಿ ಯು, ಟಾಟಾ.